ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ. ನಾವು ನೋಡಿದ್ದೇವೆ ಗುಣಗಳ ಕೆಲಸಗಳೇನು. ರಜೋಗುಣ ಮಿಗಿಲಾದಾಗ ನಾವು ಹೇಗೆ ವರ್ತನೆ ಮಾಡುತ್ತೇವೆ, ನಾವು ಹೇಗೆ ತಿಳ್ಕೊಳ್ಳೋದು, ರಜೋಗುಣದ ಪ್ರಧಾನವಾದ ಕಾರ್ಯವೇನು, ತಮೋಗುಣದ ಪ್ರಧಾನವಾದ ಕಾರ್ಯವೇನು, ಸತ್ವಗುಣದ ಪ್ರಧಾನವಾದ ಕಾರ್ಯವೇನು ಅಂತ ವಸ್ತುತಃ ನಮಗೆ ಗೀತೆಯಲ್ಲಿ 17ನೇ ಮತ್ತು 18ನೇ ಅಧ್ಯಾಯದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳು ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಆದರೆ ಸಾತ್ವಿಕವಾದ ದಾನ ಯಾವುದು, ರಾಜಸವಾದ ದಾನ ಯಾವುದು, ತಾಮಸವಾದ ದಾನ ಯಾವುದು, ಪ್ರಜ್ಞೆಗಳಲ್ಲಿ ಗುಣತ್ರೈವಿಧ್ಯ ಹೇಗೆ, ಈ ರೀತಿ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಅದಕ್ಕೆ ಪೂರ್ಣವಾದ ವ್ಯಾಖ್ಯಾನವಾಗಿ ಇಲ್ಲಿ ನಿಲ್ಲತ್ತೆ. ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ಬುದ್ಧಿಯ ಒಳಗಡೆ ಇರುವ ಗುಣಗಳ ಇನ್ಫ್ಲೂಯೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿದೆವು. ಇದರಿಂದ ಬಿಡುಗಡೆಗೊಳ್ಳಬೇಕು ಅನ್ನೋದೇ ನಮ್ಮ ಜೀವನದ ಉದ್ದೇಶ, ಶಾಸ್ತ್ರಗಳ ಅಧ್ಯಯನದ ಉದ್ದೇಶ. ಕಪಿಲಃ ಯದ್ಯಪ್ಯುಕ್ತಂ ಕೋ ಜ್ಞಾತ ಇತಿ. ತಿಳಿಯುವವನು ಯಾರು? ಇದು ದೊಡ್ಡ ಸಮಸ್ಯೆ. ಯಾರು ತಿಳಿತಾರೆ? ಮನಸ್ಸು ಅಂತ ಕೆಲವರು. ಜೀವಾತ್ಮ ಅಂತ ಹೇಳಿ ಒಂದು ಕಾನ್ಸೆಪ್ಟೇ ಇಲ್ಲ. ಚಾರ್ವಾಕರು ಆತ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಹೂ ನೋಸ್ ಆರ್ ಹೂ ಈಸ್ ನೋಯರ್? ಯಾರ್ರೀ ತಿಳಿಯೋದು? ಅದಕ್ಕೆ ಈ ಬ್ರೈನಿಸಮ್ ಅಂತ ಹೇಳಿ ಈಗ ಇತ್ತೀಚೆಗೆ ಬಂದಿರುವಂತಹ ಒಂದು ಪಂಥ ಇದೆ. ದಟ್ಸ್ ಕಾಲ್ಡ್ ಬ್ರೈನಿಸಮ್. ತಿಳಿಯೋದು ಯಾರು ಅಂತಂದ್ರೆ ಬ್ರೈನ್ ಅಂತಾರೆ, ಮೆದುಳು ಅಂತಾರೆ. ಅವರು ಒಬ್ಬ ವ್ಯಕ್ತಿ ಅಲ್ಲ. ಸ್ಟೋರೇಜು ತಿಳಿಯೋದು AI ಇದ್ದ ಹಾಗೆ. ಅವರಿಗೆ AIಗಿಂತ ಪೂರ್ವದಲ್ಲಿ ಈ ಬ್ರೈನಿಸಮ್ ಅಂತನ್ನುವ ಸಿದ್ಧಾಂತ ಬಂದದ್ದು. AIನವರಾದರೂ ಬೇಕು. ಕಮಾಂಡಿಂಗ್ ಮೋಡಿನಿಂದ ನಮಗೆ ಬೇಕಾದ ಕೆಲಸಗಳನ್ನು ಮಾಡಿಸಿಕೊಳ್ಳೋದು ಯಂತ್ರದಿಂದ ಅಂತ ಅಷ್ಟೇ AI ಇರೋದು. ಇವರು ಹಾಗಲ್ಲ. ಸ್ವತಂತ್ರನಾದ ಒಬ್ಬ ಜೀವನೇ ಇಲ್ಲ. ತಿಳ್ಕೊಳ್ಳೋದು ಮೆದುಳು, ಗ್ರಹಿಸೋದು ಮನಸ್ಸು. ಈ ತರಹದ ಒಂದು ಫಿಲಾಸಫಿಯೂ ಇದೆ. ಇನ್ನು ಕೆಲವು ದಿವಸಗಳಲ್ಲಿ
ಅದು ಮುನ್ನೆಲೆಗೆ ಬರುತ್ತೆ. ಅದರಿಂದ ಯಾವತ್ತಿಗೂ ಇರುವ ಪ್ರಶ್ನೆ, ತಿಳ್ಕೊಳ್ಳೋಣ ಯಾರು. ಏನೇನ್ ಥಿಯರಿಗಳಿದೆ ಅಂದ್ರೆ ಕಷ್ಟ. ಅತ್ರ ಬ್ರೂಮಃ, ಕಪಿಲ ಹೇಳ್ತಾನೆ, ನಾನಿಲ್ಲಿ ಹೇಳ್ತಾ ಇದ್ದೇನೆ, ಜ್ಞಾತಾನಾಮ ಅಸುರೇ ಕ್ಷೇತ್ರಜ್ಞ ದ್ರಷ್ಟಾ ಶುಚಿ ಉಪೇಕ್ಷಕ ಜ್ಞಾನಾತ್ಮಕ ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಂ ತಂ ವಿದಿತ್ವಾ ನಿರವಯವಂ ಅಸ್ಮಾತ್ ದುಃಖಾದ್ ವಿಮುಚ್ಯತ ಇತಿ. ಜ್ಞಾತ ಅಂದ್ರೆ ಯಾರು ಗೊತ್ತಾ? ಮೆದುಳಲ್ಲ, ಮನಸ್ಸಲ್ಲ. ಮೊದಲ ಜ್ಞಾತ ಅಂದ್ರೆ ಕ್ಷೇತ್ರಜ್ಞ ನಾರಾಯಣ. ಮೊದಲು ತಿಳಿಯೋದವನು. ದ್ರಷ್ಟ, ತಟಸ್ಥವಾಗಿರ್ತಾನೆ. ಶುಚಿ, ಜೀವರ ಯಾವ ಕೊಳೆಗಳಿಗೂ ಅಂಟುವುದಿಲ್ಲ. ಉಪೇಕ್ಷಕ, ಅವನಿಗೆ ಯಾವುದೂ ಅಂಟುವುದಿಲ್ಲ. ಜ್ಞಾನಾತ್ಮಕ, ಬುದ್ಧ್ಯಮಾನ ಅಪ್ರತಿಬುದ್ಧಯೋ ಪರಂ ತಂ ವಿದಿತ್ವ, ತಿಳಿಯಬೇಕಾದ ವಸ್ತು. ತಿಳಿದಿದ್ದೇನೆ ಅನ್ನುವುದನ್ನು ಸರಿಯಾಗಿ ತಿಳಿಯದ ಜೀವ, ಅವುಗಳಿಗಿಂತ ಆಚೆ ಒಬ್ಬ ಇದ್ದಾನೆ, ಅವನೇ ದೇವರು. ಅವನು ನಿಜವಾಗಿಯೂ ಜ್ಞಾತ. ಅವನು ಮೊದಲು ತಿಳಿದು ಇವನಿಗೆ ತಿಳಿಯಲಿ ಅಂತಂದ್ರೆ ಜೀವ ತಿಳಿತಾನೆ. ಹೀಗಾಗಿ ಜ್ಞಾತ ಅಂತಂದ್ರೆ ದೇವರೇ, ಅನುಜ್ಞಾತ ಅಂದ್ರೆ ಜೀವ. ದೇವರು ತಿಳಿಸಿದ ಮೇಲೆ ತಿಳಿಯುವವ. ನಮಗೆ ಸೆಕೆಂಡರಿ ಸೋರ್ಸ್ ಬೇಕು. ಯಾರೊಬ್ರು ಹೇಳಬೇಕು, ನೋಡಪ್ಪ ಇದು ಹೀಗೆ ಅಂತ. ಓ ಹೌದು ಹೌದು ಅಂತ ಆಮೇಲೆ ಅವನು ತಿಳ್ಕೊತಾನೆ. ಎಷ್ಟೋ ನಾವು ಅನುಭವಿಸ್ತಾ ಇರ್ತೇವೆ, ನಮಗೆ ಗೊತ್ತಿರಲ್ಲ ಏನು ಅಂತ. ಅದು ನಮ್ಮ ದೌರ್ಬಲ್ಯ. ನಾವೆಷ್ಟೋ ಅನುಭವಿಸ್ತಾ ಇರ್ತೇವೆ ಜೀವನದಲ್ಲಿ. ವಿಶೇಷತಃ ನೀವು ಮಧ್ವ ಸಿದ್ಧಾಂತವನ್ನು ನೀವು ನೋಡಿದರೆ, ನಮಗೆ ಈಗಾಗಲೇ ಗೊತ್ತಿರುವ ವಿಚಾರವನ್ನ ಆಚಾರ್ಯರು ಹೇಳ್ತಾರೆ. ಗೊತ್ತಿರದ ವಿಚಾರ ಆಮೇಲೆ ಹೋಗಲಿ, ಗೊತ್ತಿದೆ ಆದ್ರೆ ನಮಗೆ ಯಾವ ಕನ್ಕ್ಲೂಷನ್ಗೂ ಬಂದಿರಲ್ಲ. ಈಗ ಉದಾಹರಣೆಗೆ, ನಾನು ಹೌದಾ ಅಲ್ವಾ ಅಂತ ಯಾರಿಗೂ ಡೌಟ್ ಬರಲ್ಲ. ಒಂದು ತಮಾಷೆ ಮಾಡಿದ್ದಾರೆ ಪಾಪ, ಸರ್ದಾರ್ಜಿನ್ ತಮಾಷೆ ಮಾಡಿದ್ದಾರೆ. ಜಗತ್ತಿನ ಎಲ್ಲ ಜೋಕುಗಳು ಸರ್ದಾರ್ಜಿಯನ್ನ ಕುರಿತು ಯಾಕಿವೆ ಅಂದ್ರೆ, ಬರ್ದಿರೋರೇ ಸರ್ದಾರ್ಜಿ ಖುಷ್ವಂತ್ ಸಿಂಗ್. ಅದಕ್ಕೆ ಒಂದು ಜೋಕ್ ಹೇಳ. ಒಬ್ಬ ಸರ್ದಾರ್ಜಿ ಇದ್ದ. ಅವನು ಒಬ್ಬ ಕ್ಷೌರಿಕನ ಮೇಲೆ ಸಿಟ್ಟು ಮಾಡ್ಕೊಂಡು ಜಗಳ ಆಡ್ಬಿಟ್ಟ. ಆಮೇಲೆ ಹೇಳಿದ್ದ, ನನ್ನನ್ನು ನಾವೇ ಕರೆಕ್ಟಾಗಿ 5 ಗಂಟೆಗೆ ಎಬ್ಬಿಸ್ಬೇಕು, ಎಲ್ಲೋ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಅಂತ. ಟ್ರೈನ್ನಲ್ಲಿ ಇದ್ರು. ಇವನೇನು ಮಾಡಿದ, ಹೋಗಿ ಎಲ್ಲ ಕೂದಲು ಗಡ್ಡ ಮೀಸೆಗಳನ್ನೆಲ್ಲ ತೆಗೆದುಬಿಟ್ಟ. ಗೊತ್ತೇ ಆಗಲಿಲ್ಲ ಅವನಿಗೆ. ಬೆಳಗ್ಗೆ ಆದ ಕೂಡಲೇ ಎಬ್ಬಿಸ್ದ 5 ಗಂಟೆಗೆ, ಏಳು 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 ಅಂತ. ಎದ್ದ, ಹೋಗಿ ಕನ್ನಡಿ ಮುಂದೆ ನೋಡ್ಕೋತಾನೆ, ಏನಿಲ್ಲ. ಅಯ್ಯೋ, ನನ್ನನ್ನು ಎಬ್ಬಿಸೋ ಬದಲು ಬೇರೆ ಯಾರನ್ನೋ ಎಬ್ಬಿಸ್ಬಿಟ್ಟಿದ್ದೇನೆ ಅಂತ ಹೋಗಿ ಮಲ್ಕೊಂಡ್ಬಿಟ್ಟಂತವನು. ಇದು ಕಥೆ ಕೇಳಲಿಕ್ಕೆ ಚಂದರಿ, ಜೋಕು. ಆದ್ರೆ ಯಾರಿಗಾದರೂ ಹಾಗನ್ಸತ್ತ? ಜಗತ್ತಿನ ಪ್ರತಿಯೊಂದು ವಸ್ತುಗಳಿಂದ ಭೇದವನ್ನು ಒಬ್ಬ ಗ್ರಹಿಸಿರ್ತಾನೆ ಸಹಜವಾಗಿ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಿನ್ನನ್ನು ನೀನು ಅಂತ ಅಂದುಕೋ, ನೀನು ನಿನ್ನನ್ನು ನಾನು ಅಂತ ಅಂದುಕೋ ಅಂತ ಯಾರಾದರೂ ಹೇಳ್ಕೊಡ್ಬೇಕಾ? ಯಾರು ಹೇಳ್ಕೊಡದೆಯೂ ಅವನನ್ನ ನಾನು ಅಂತ ಅವನು ಅಂದುಕೋತಾನೆ. ಇದು ಭೇದವು ಧರ್ಮಿಸ್ವರೂಪ ಅಂತನ್ನೋದಕ್ಕೆ ಸೂಚಕ ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಆಚಾರ್ಯ ಹೇಳೋದು ಬೇರೆ ಭಾಷೆಯಲ್ಲಿ. ವಿಷ್ಣು ತತ್ವ ನಿರ್ಣಯದಲ್ಲಿ ನಹಿ ಕೋಪಿ ಅಹಮನ್ಯೋವಾಯಿತಿ ನ ಸಂದಿಹತೆ ಅಂತಾರೆ. ನಾನು ಹೌದೋ ಅಲ್ವೋ ಅಂತ ಹೇಳಿ ಯಾರಿಗೂ ಸಂದೇಹ ಬರಲ್ಲ ಅಲ್ವಾ ಅಂತಾರೆ ಆಚಾರ್ಯರು. ನಮ್ಗೆ ಗೊತ್ತಿರೋದ ಸಂಗತಿಯ. ಆದರೆ ಇದು ನಮಗೆ ಭೇದವು ಧರ್ಮಸ್ವರೂಪ ಅನ್ನೋದಕ್ಕೆ ಲೀಡ್ ಕೊಡಲಿಲ್ಲ.
ಹಾಗಾಗಿ ಜೀವ ಎಷ್ಟೋ ಸಂಗತಿಯನ್ನ ಈಗಾಗಲೇ ಅನುಭವಿಸಿದರೂ ಆ ಅನುಭವದ ಮೂಲವಾದ ಪ್ರಮೇಯವನ್ನು ತಿಳಿಯೋದಿಲ್ಲ, ಅನುಭವದ ಮೂಲವನ್ನು ತಿಳಿಯೋದಿಲ್ಲ. ಇದು ಇರುವಂತಹ ಸಮಸ್ಯೆ. ಹೀಗಾಗಿ ಜ್ಞಾತ ಅಂದ್ರೆ ಯಾರು? ದೇವರು. ಅನುಜ್ಞಾತ ಬೇರೊಬ್ಬರು ಹೇಳಿದ್ಮೇಲೆ ಓ ಹೌದಲ್ವಾ, ಭೇದವು ಧರ್ಮಸ್ವರೂಪ ಅನ್ನೋದಕ್ಕೆ ಅದ್ಭುತವಾದ ಒಂದು ಪ್ರೂಫ್ ಇದು. ಧರ್ಮಸ್ವರೂಪ ಅಂದ್ರೆ ಏನು ಗೊತ್ತಾ? ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಅಂಡ್ ಡಿಫರೆಂಟ್. ದಟ್ಸ್ ಕಾಲ್ಡ್ ಧರ್ಮಸ್ವರೂಪ ಅಂತ ಇಟ್ಕೊಳ್ಳಿ ನೀವು. ಭೇದ ಅಂದ್ರೆ ಧರ್ಮಸ್ವರೂಪ. ಡಿಫರೆನ್ಸ್ ಬೇರೆ ಅಲ್ಲ, ಡಿಫರೆಂಟ್ ಬೇರೆ ಅಲ್ಲ. ಭೇದವು ಧರ್ಮಸ್ವರೂಪ. ಇದು ನಮಗೆ ಗೊತ್ತು. ಜಗತ್ತಿನ ಅನಂತ ವಸ್ತುಗಳಿಂದ ನಾನು ಭಿನ್ನ ಅನ್ನೋದು ನನಗೆ ಗೊತ್ತು. ಅದಕ್ಕಾಗಿಯೇ ನಾನು ಹೌದಾ ಅಲ್ವಾ ಅಂತ ಯಾರಿಗೂ ಸಂದೇಹ ಬರಲ್ಲ. ಇದೇನು ಹೇಳುತ್ತೆ? ಭೇದವೇ ನಾನು ಅಂದ್ರೆ, ಭೇದ ಅಂದ್ರೆ ಧರ್ಮಸ್ವರೂಪ ಅಂತ. ಇದು ನಾವು ಅನುಜ್ಞಾತ. ಮಧ್ವಾಚಾರ್ಯ ಹೇಳಿದ್ಮೇಲೆ ಬೆಟ್ಟು ಕಚ್ಚುತ್ತೇವೆ, ಹೌದಲ್ವಾ ಅಂತ. ಜ್ಞಾತೃ ನಾವಲ್ಲ, ಅನುಜ್ಞಾತೃ ನಾನು. ಬೇರೊಬ್ಬರು ಹೇಳಿದ ಮೇಲೆ ನಾವು ತಿಳಿದುಕೊಳ್ಳೋದು. ಯಾರು ನಿಜವಾಗಿ ಮೊದಲ ತಿಳುವಳಿಕೆ ದೇವರಿಗಿದೆ ಅಂತ ಅಂದುಕೊಳ್ತಾರೆ, ಮೊದಲು ನೋಡಿದವ ದೇವರು ಅಂತ ಅಂದುಕೊಳ್ತಾರೆ, ಅವನು ಮುಕ್ತನಾಗ್ತಾನೆ. ನಾನು ಇದೊಂದು ಉದಾಹರಣೆ ಹೇಳಿದ್ದು. ತಾತ್ಪರ್ಯ ಇನ್ನೊಮ್ಮೆ ನಿಮಗೆ ಹೇಳೋದಾದ್ರೆ, ನಾವು ಯಾವುದೇ ವಸ್ತುವನ್ನು ಮೊದಲು ತಿಳಿಯುವುದಿಲ್ಲ, ದೇವರು ತಿಳಿಸಿದ ಮೇಲೆ ತಿಳಿತೇವೆ. ನಮಗೆ ಗೊತ್ತಿದ್ದರ ಬಗೆಗೂ ಕನ್ಕ್ಲೂಷನ್ಗೆ ಬರಲಿಕ್ಕಾಗಲ್ಲ. ಇದನ್ನೆಲ್ಲ ನಾವು ನೋಡ್ತಾ ಇರೋದು. ಏವಮಾಹ ಪಂಚವಿಂಶತಿ ತತ್ವಾಧಿ ನಿಷ್ಕಲಂ ಶುಚಿ ಮೌರಣಂ ನಶೋಚತಿ ವೇದಶ್ರುತಿ ನಿದರ್ಶನಾತ್. ಹೀಗೆ 25ನೇ ತತ್ವವಾದ ಭಗವಂತನನ್ನ ತಿಳಿದವ ಬಿಡುಗಡೆಗೊಳ್ಳುತ್ತಾನೆ ಎಲ್ಲ ದುಃಖಗಳಿಂದ. ಯದಪ್ಯುಕ್ತಂ ಕಿಂ ಅಪ್ರತಿಬುದ್ಧಂ ಕಿಂ ಬುದ್ಧ್ಯಮಾನಂ ಚೇತಿ. ತಿಳಿದೇ ಇರೋದು ಯಾವುದು? ಜೀವನದಲ್ಲಿ ಯಾವತ್ತೂ ತಿಳಿಯದೇ ಇರೋದು ಯಾವುದು? ಯಾವುದನ್ನು ತಿಳಿತೇವೆ ಅಂತ ಕೇಳಿದ ಅವನು, ಆಸುರಿ. ಅದಕ್ಕೆ ಕಪಿಲ ಹೇಳಿದ, ಅಪ್ರತಿಬುದ್ಧಂ ನಾಮ ಆಸುರೇ ಅವ್ಯಕ್ತಂ. ಉಂಟಲ್ಲ ಅವ್ಯಕ್ತ, ಎರಡು, ದೇವರು ಮತ್ತೆ ಪ್ರಕೃತಿ. ಪೂರ್ಣವಾಗಿ ಯಾರೂ ತಿಳಿದಿಲ್ಲ. ತಮಗೆ ಬೇಕಾದಷ್ಟು ತಾವು ಉಪಯೋಗಿಸಿಕೊಳ್ಳಬಲ್ಲಷ್ಟು ತಾವು ಆನಂದವನ್ನು ಪಡೆಯುವಷ್ಟು ತಿಳ್ಕೊಂಡಿರ್ತಾರೆಲ್ಲ. ಪೂರ್ತಿ ತಿಳ್ಕೊಳ್ಳಿಕ್ಕಾಗತ್ತಾ? ಯಾರ್ಯಾರು ಯಾವ್ಯಾವ ಪ್ರೊಫೆಷನ್ನಲ್ಲಿ ಇರ್ತಾರೋ, ಸುಮ್ಮನೆ ಇದನ್ನು ತಗೊಳ್ಳಿ, ಆ ವಸ್ತುವಿನ ಕ್ವಾಲಿಟಿ ಬಗ್ಗೆ ತಿಳ್ಕೊಂಡಿರ್ತಾರೆ. ಆ ವಸ್ತುವಿನ ಪೂರ್ತಿ ಮೂಲ, ಹುಟ್ಟು ಮೊದಲಾದವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿರಲ್ಲ. ಅಡಿಗೆ ಮಾಡುವವ ಅಕ್ಕಿ ಈ ದರ್ಜೆಯದ್ದು ಅಂತ ಅಂದುಕೊಳ್ತಾನೆ ವಿನಃ ಅಕ್ಕಿ ಹೀಗೆ ಹುಟ್ಟತ್ತೆ ಅಂತ ತಿಳ್ಕೊತಾನ. ಎಲ್ಲೆಲ್ಲಿಂದ ಅಕ್ಕಿ ಬಂತು ಅಂತ ಅಂದುಕೊಳ್ತಾನ. ಒಂದೊಂದು ಕಣಕಣದ ಬಗ್ಗೆ, ಅಗುಳಿನ ಬಗ್ಗೆ ಗೊತ್ತಾಗತ್ತಾ ಅವನಿಗೆ? ನಮಗ್ ಬೇಕಾದದ್ದು ಇದರಿಂದ ಈ ಪ್ರಯೋಜನವನ್ನು ಪಡಿಬೇಕು ಅಷ್ಟೆ. ಇದನ್ನ ಹಿಂಗ್ ತಿನ್ಬೇಕು. ಇದು ತಿಂದ ಮೇಲೆ ಏನಾರಾದ್ರೆ ಅವನು ಡಾಕ್ಟರ್ ಹತ್ರ ಹೋಗ್ಬೇಕು. ಅದರಿಂದಾಗಿ ತಿಳಿಯಲಾಗದೇ ಇರೋದು ಯಾವುದು? ಅಪ್ರತಿಬುದ್ಧಂ. ತಿಳಿಯದೇ ಇರುವುದು ಅವ್ಯಕ್ತ. ತಿಳಿಯೋದು ಯಾವುದು? ಅವ್ಯಕ್ತವೇ. ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಂಡಿರ್ತಾನೆ. ಹೀಗಾಗಿ ತಿಳಿದಿರುವುದು
ತಿಳಿಯದೇ ಇರುವುದು ಎರಡೂ ಕೂಡ ಒಂದೇ, ಅಪ್ರತಿಬುದ್ಧ. ಅದನ್ನು ಇನ್ನೊಂದು ಪರಿಭಾಷೆಯಲ್ಲಿ ಹೇಳಿದ್ರು ಬುದ್ಧಿಸ್ತಂ. ಏತಾಭ್ಯಾಂ ಅನ್ಯದುಪೇಕ್ಷಕಂ ಶುದ್ಧಜ್ಞಂ ವ್ಯಭ್ರಂ ಇತಿ. ಇದರಿಂದ ಆಚೆ ಇರುವಂಥದ್ದು ಏನಿದೆ ಅದು ದೇವರು. ಅವನಿಗೆ ತಿಳಿದಿದೆ, ತಿಳಿಯದೇ ಇರೋದಿಲ್ಲವೇ ಇಲ್ಲ, ಯಾವುದಕ್ಕೂ ಬಳಸಲ್ಲ. ನಾವು ನಮ್ಮ ಜ್ಞಾನವನ್ನು ನಮ್ಮ ಸುಖಕ್ಕಾಗಿ ಬಳಸುವಂತೆ ದೇವರು ತನ್ನ ಜ್ಞಾನವನ್ನು ಸುಖಕ್ಕಾಗಿ ಬಳಸ್ತಾನ ಅಂದ್ರೆ ಬಳಸಲ್ಲ. ನೋಡಿ, ಈ ತರಹದ ಕ್ಲಾರಿಟಿ ಅಲ್ಲ ನೀವು ಎಲ್ಲಿಗೆ ಹೋಗಿದ್ರೆ ಸಿಗತ್ತೆ. ದೇವರಿಗೆ ಜ್ಞಾನ ಇದೆಯಪ್ಪ, ಪ್ರಯೋಜನ ಉಂಟಾ? ನಮಗೆ ಜ್ಞಾನ ಇದೆ, ಜ್ಞಾನದಿಂದ ಪ್ರಯೋಜನ ಇದೆ. ಏನೋ ಒಂದು ಗಾಡಿಯ ಬಗ್ಗೆ ಜ್ಞಾನ ಇದೆ, ಪ್ರಯೋಜನ ಉಂಟು, ಅದರಿಂದಲೇ ಬದುಕ್ತೀವಿ. ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ತೇವೆ, ಇಂಜಿನಿಯರಿಂಗು ಮಾಡ್ತೇವೆ, ಗಾಡಿಯ ಬಗ್ಗೆ ತಿಳ್ಕೊಳ್ತೇವೆ, ಬೇರೆಯವರ ಅಗತ್ಯವನ್ನು ಪೂರೈಸ್ತೇವೆ, ಬದುಕ್ತೇವೆ. ಇದು ನಮ್ಮದು. ಜ್ಞಾನದಿಂದ ದೇವರಿಗೆ ಪ್ರಯೋಜನ ಇಲ್ಲ. ಆ ಜ್ಞಾನ ಇದೆ, ಜ್ಞಾನದಿಂದಿಲ್ಲ, ಆನಂದ ಸಹಜವಾಗಿಯೇ ಇದೆ. ಇದು ದೇವರು ಅಂದ್ರೆ. ಏವಮಾಹ ಬುದ್ಧ್ಯಮಾನ ಅಪ್ರತಿಬುದ್ಧಾಭ್ಯಾಂ ಬುದ್ಧಸ್ಯ ಚ ನಿರಾತ್ಮನಃ ಪಾರಾವರ್ಯಂ ವಿದಿತ್ವಾ ಚ ಜ್ಞಾನ ಸಾಫಲ್ಯಮಾಪ್ನುಯಾತ್. ಹೀಗೆ ತಿಳಿಯಬೇಕಾದದ್ದು, ತಿಳಿಯದೇ ಇರೋದು, ಇದನ್ನು ತಿಳಿದವನು, ತನಗಾಗಿ ಬಳಸದವನು, ಜೀವನಲ್ಲದವನು ಇಂತಹ ದೇವರನ್ನು ತಿಳಿದರೆ ಮುಕ್ತಿಯನ್ನು ಹೊಂದುತ್ತಾನೆ. ಎಷ್ಟು ಸೊಗಸಾದ ಮಾತು! ವೇದವ್ಯಾಸರಲ್ಲದೆ ಈ ರೀತಿ ಕಟ್ಟಿಕೊಡ್ಲಿಕ್ಕೆ ಇನ್ನೊಬ್ರಿಗಾಗತ್ತೇನ್ರಿ? ಬುದ್ಧ್ಯಮಾನ ಅಪ್ರತಿಬುದ್ಧಾಭ್ಯಾಂ. ಈ ಥರದ್ದೆಲ್ಲ ಓದುವಾಗ ಉತ್ಕಟವಾಗಿ ನನಗನ್ಸುತ್ತೆ, ಹೋಗಿ ಹಿಮಾಲಯದಲ್ಲಿ ಹುಡ್ಕೊಂಡು ಹೋಗಬೇಕು, ವ್ಯಾಸಜ್ಜನನ್ನ ಕೂಗಿ ಕರೀತಾ ಅಲ್ಲಿಗೆ ಹೋಗಿ ಕೂಡಬೇಕು. ಏನು ಬಂದರೂ ಹೇಳ್ಬೋದು, ಈ ಪುಸ್ತಕ, ಈ ಭಾರ ಎಲ್ಲ ಯಾಕ್ರಿ ಅಜ್ಜ, ಇದು ಅರ್ಥ ಆಗ್ತಾ ಇಲ್ಲ ಹೇಳಿ ಅಂದ್ರೆ ತಾಕು ಹೇಳಿ. ಆ ತರಹ ಒಂದು ಬರಬೇಕು, ಆ ತರಹದ ಒಂದು ಕಾಲ ಬರಬೇಕು. ಅದಕ್ಕಾಗಿ ಸದ್ಯಕ್ಕೆ ಕಾತರಿಸ್ತಾ ಇದ್ದೀವಿ, ಕೊಡಬೇಕಾದವನು ಅವನು. ಅದರಿಂದಾಗಿ ಇದರ ಬಗೆಗೆ ತಿಳಿದರೆ ಜ್ಞಾನ ಸಾಫಲ್ಯ ಮಾಪ್ನುಯಾತ್. ಇದೇ ಜ್ಞಾನದ ಸಾಫಲ್ಯ. ಏತ್ವೇವಂ ನಾಮ ಬುದ್ಧೇರನ್ ಯಥಾ ಶಾಸ್ತ್ರ ನಿದರ್ಶನಾತ್ ತ್ರಿತಯಂ ತೇಷು ಅಸಾಫಲ್ಯಂ ಶಾಸ್ತ್ರಾಭಾವಾದಥಾಸುರೆ. ಆದರೆ ಇದನ್ನು ತಿಳಿಯದವರು ಇರ್ತಾರೆ, ಅವರು ಜ್ಞಾನ ಪಡ್ಕೊಂಡು ಏನು ಮಾಡ್ತಾರೆ ಅಂತ ಪ್ರಶ್ನೆ ಅಷ್ಟೇ. ಇದು ಪಡಿಬೇಕು, ಅದು ಪಡಿಬೇಕು, ಅದು ತಿಳ್ಕೊಳ್ಬೇಕು, ಇದು ತಿಳ್ಕೊಳ್ಬೇಕು, ಅದು ಇನ್ನೂ ನಿಮಗೆ ಹೇಳಬೇಕು. ಈ ರವಿ ಬೆಳಗೆರೆ ಅಂತ ಹೇಳಿ ಒಬ್ಬ ಪತ್ರಕರ್ತ ಇದ್ದ. ಅವನಿಗೆ ಜ್ಞಾನದ ಬಗ್ಗೆ ಎಲ್ಲಿಲ್ಲದ ಕುತೂಹಲ, ಆದರೆ ಅದು ಒಳ್ಳೆಯ ದಾರಿಯಲ್ಲಿ ಅಲ್ಲ. ಎಲ್ಲ ತಿಳ್ಕೊಳ್ಬೇಕು, ರಾತ್ರಿ ನಿದ್ರಣೆ ಮಾಡ್ತಾ ಇರಲಿಲ್ಲ. ನಾನು ನಿದ್ರೆ ಮಾಡಿದರೆ ಜಗತ್ತು ನನ್ನನ್ನು ಬಿಟ್ಟು ಎಲ್ಲಿ ಮುಂದೆ ಹೋಗುತ್ತೋ ಅನ್ನುವ ಆತಂಕ ನನ್ನನ್ನು ಕಾಡುತ್ತೆ. ದೇಹ ಕೇಳೋಲ್ಲ, ಆದ್ದರಿಂದಾಗಿ 3-4 ಗಂಟೆ ನಿದ್ರೆ ಮಾಡ್ತೀನಿ ಅಂತ ಇದ್ದ ಅವನು. ಓ, ಜ್ಞಾನ ಪಿಪಾಸೆ ಅಂತ ಮೆಚ್ಕೊಳ್ಳೋ ಹಾಗೇನಿಲ್ಲ. ಅವನು ತಿಳಿಬೇಕಾಗಿದ್ದು ಸುತ್ತಮುತ್ತಲಿನವರ ಒಳಿತು ಕೆಡಕುಗಳು, ಅವ್ರ ಒಳ್ಳೆ ಗುಣ ಏನಿದೆ, ಕೆಟ್ಟ ಗುಣ ಏನಿದೆ, ಇದ್ರ ಬಗ್ಗೆ ಏನು ಪ್ರಯೋಜನ ಉಂಟಾ? ಪ್ರಯೋಜನ? ಇನ್ನೊಂದು ಕತೆ ಹೇಳ. ಒಬ್ಬ ರಾಜ ಇದ್ದ, ಅವನಿಗೆ ಕಥೆಗಳನ್ನು ಕೇಳಬೇಕು ಅಂತ ವಿಪರೀತ ಕುತೂಹಲ ಅವನಿಗೆ.
ಎಲ್ಲ ವಿದ್ವಾಂಸರನ್ನ ದೇಶದ ಮೂಲೆ ಮೂಲೆಗೆ ಅಟ್ಟಿದ. ಕಥೆಗಳನ್ನ ತಗೊಂಡು ಬನ್ನಿ, ಪ್ರತಿಯೊಂದು ದೇಶದ ಕಥೆಗಳನ್ನ ನಾನು ಕೇಳಬೇಕು ಅಂತ. ಅವರೆಲ್ಲ ಎಷ್ಟೋ ಕಾಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಆನೆಯ ಮೇಲೆ ಹೊರಿಸಿಕೊಂಡು, ಒಂಟೆ ಮೇಲೆ ಹೊತ್ಕೊಂಡು, ಕತ್ತೆ ಮೇಲೆ ಹೊತ್ಕೊಂಡು, ಕುದುರೆಯನ್ನ ಕಟ್ಟಿದ ಗಾಡಿಯ ಮೇಲೆ ಹೊತ್ಕೊಂಡು ಬಂದರು ಅವರು ಬರೆದ ಕಥೆಗಳನ್ನ ತಗೊಂಡು. ಅಷ್ಟೊತ್ತಿಗೆ ಕಾಲ ನಿಂತು ಬಿಟ್ಟಿರತ್ಯೆ, ರಾಜ ಸಾಯೋ ಸ್ಟೇಜಲ್ಲಿದ್ದ. ಸಾಯೋ ಸ್ಟೇಜಲ್ಲಿದ್ದ ರಾಜ. ಕೇಳಿದ ಅವನು, ದೊರೆ ಎಲ್ಲ ತಂದಿದ್ದೀವಿ, ಎಷ್ಟು? ನಿನ್ನ ಅರಮನೆಯಿಂದ ಹಿಡಿದು ರಾಜಬೀದಿ ಮುಗಿಯೋ ತನಕ ದೊಡ್ಡ ದೊಡ್ಡ ಗಾಡಿಗಳಲ್ಲಿ, ಆನೆಗಳಲ್ಲಿ ಎಲ್ಲ ಪುಸ್ತಕಗಳನ್ನು ತಂದಿದ್ದೇವೆ. ಬರೆದು 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 ಸಾವಿರಾರು ಪುಟದ ಪುಸ್ತಕಗಳಿದೆ, ಸಾವಿರಾರು ಪುಟಗಳ ಕಥೆಗಳಿದೆ. ಹೌದಾ ಡಾಕ್ಟ್ರೇ, ನಾನು ಎಷ್ಟು ವರ್ಷ ಬದುಕ್ತೀನಿ ಅಂತ ಕೇಳ್ದ ಅವನು. 20 ನಿಮಿಷ ಅಂದ್ರು ಅವರು. 20 ನಿಮಿಷ ನೀನು ಬದುಕೋದು? ಎಂತಹ ನಿರಾಸೆ ಅವನಿಗೆ. ಪಂಡಿತರ ಕಡೆ ತಿರುಗಿ ಹೇಳಿದ, 10 ನಿಮಿಷದಲ್ಲಿ ಈ ಎಲ್ಲ ಕಥೆಗಳನ್ನ ಹೇಳಲಿಕ್ಕಾಗತ್ತಾ? ಕೇಳ ಸತ್ತೋಗ್ತೀನಿ ನಾನು ಅಂತಂದ. ಅದಕ್ಕೆ ಅವ್ರು ಹೇಳಿದ್ರು, 10 ನಿಮಿಷ ಏನು, 5 ನಿಮಿಷದ ಒಳಗಡೆ ಹೇಳ್ಬಿಡ್ತೀವಿ ಅಂದ್ರು ಅವರು. ಅಯ್ಯೋ, ನೀವು 20-25 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀರಾ ಈ ಕಥೆಗಳನ್ನೆಲ್ಲ ಸಂಗ್ರಹಿಸಲಿಕ್ಕೆ. ಬೇರೆ ಬೇರೆ ಭಾಷೆಗಳನ್ನ ಕಲ್ತುಕೊಂಡು ಆ ಭಾಷೆಗಳಿಂದ ನನ್ನ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ತಗೊಂಡ್ಬಂದಿದ್ದೀರಲ್ಲ ಈ ಕಥೆಗಳನ್ನ, ಅದನ್ನ 5 ನಿಮಿಷದಲ್ಲಿ, ಅದು ಒಂದಲ್ಲ 40 ಗಾಡಿ 45 ಗಾಡಿ ಇದೆ, ಅದನ್ನ 5 ನಿಮಿಷದಲ್ಲಿ ಹೇಳ್ತೀರಾ? ಓ ಹೇಳ್ತೀವಿ. ಏನು? ಎಲ್ಲರೂ ಹುಟ್ಟಿದ್ರು ರಾಜ, ಎಲ್ಲರೂ ಬದುಕಿದ್ರು, ಎಲ್ಲರೂ ಸರಿಯಾದರು, ತಪ್ಪು ಮಾಡಿದ್ರು, ಗುಣಗಳೂ ಇತ್ತು, ಅವಗುಣಗಳೂ ಇತ್ತು, ಕಡೆಗೊಮ್ಮೆ ಸತ್ತೋದ್ರು. ಇಷ್ಟೇ. ಅದರಿಂದಾಗಿ ನಾವು ಜಗತ್ತಿನ ಜ್ಞಾನಗಳನ್ನ ಪಡಿಬೇಕು ಅಂತ ಹೇಳಿ ನಾವು ಬಯಸ್ತೇವೆ ನಿಜ. ಯಾವುದನ್ನ ತಿಳಿದುಕೊಂಡ್ರೆ ಮುಕ್ತಿ ಆಗುತ್ತೆ, ಭಾಗವತದಲ್ಲಿ ಬರೋದದು. ಯಾವ ಕಥೆಯನ್ನ ತಿಳಿದುಕೊಂಡ್ರೆ ಮುಕ್ತಿ ಆಗತ್ತೆ ಆ ಕಥೆ ಬೇಕು ನಮಗೆ, ಅದು ಭಾಗವತ, ದೇವರ ಕಥೆ. ಯಾವುದನ್ನು ತಿಳಿದುಕೊಂಡ್ರೆ ಎಲ್ಲವನ್ನೂ ತಿಳಿದುಕೊಂಡಂತಾಗತ್ತೋ, ಯಾವುದನ್ನ ಮನನ ಮಾಡಿದ್ರೆ ಎಲ್ಲವನ್ನೂ ಮನನ ಮಾಡಿದಾಗತ್ತೋ ಆ ದೇವರು. ಇದನ್ನೇ ಅಲ್ವಾ ಶ್ವೇತಕೇತುವಿಗೆ ಅವರಪ್ಪ ಕೇಳಿದ್ದು, ಉತ ತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ, ಏನ ಅಮತಂ ಮತಂ ಭವತಿ, ಏನ ಅವಿಜ್ಞಾತಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೋ, ಯಾವುದನ್ನ ಚಿಂತನೆ ಮಾಡಿದರೆ ಎಲ್ಲವನ್ನ ಚಿಂತನೆ ಮಾಡಿದಂತೆ ಆಗತ್ತೋ ಆ ತತ್ವವನ್ನು ಕೇಳಿದೆ ಏನೋ ಕಂದ ಅಂತಂದ ಅವನು. ಹೌದಾ, ಹಾಗೊಂದು ಸಂಗತಿಯೇ ಗೊತ್ತಿಲ್ಲ ನನಗೆ ಎಂದ ಅವನು ಶ್ವೇತಕೇತು. ಆಗ ಛಂದೋಗೋಪನಿಷತ್ತಿನ ಆ 6ನೆಯ ಅಧ್ಯಾಯ ಶುರು ಆಗಿತ್ತು. ಯಾಕೆ ನಾನು ಹೇಳಿದೆ ಅಂತಂದ್ರೆ, ಇದನ್ನ ತಿಳಿಯದವರು, ಶಾಸ್ತ್ರದ ಸ್ಪರ್ಶ ಇಲ್ಲದವರು ಹಾಗೇ ತಮ್ಮ ಬದುಕನ್ನು ನೀಗಿಕೊಳ್ಳುತ್ತಾರೆ. ಇಷ್ಟನ್ನ ಕೇಳಿದ ಮೇಲೆ ಆಸುರಿ ಹೇಳಿದ, ಓ ಹಾಗಾದ್ರೆ ಅಜ್ಞಾನದ ಪರ್ವಗಳೇನು? ಅಜ್ಞಾನ ಅಂದ್ರೆ ಹೇಗಿರುತ್ತೆ? ಅಜ್ಞಾನದಲ್ಲಿ ಎಷ್ಟು ವಿಧ ಅದನ್ನ ಹೇಳಿ. ಜ್ಞಾನ ಆಯ್ತಲ್ಲ, ಈಗ ಜ್ಞಾತ ಆದ,
ಜ್ಞಾತ ಆದ. ಜ್ಞಾನ ಏನು? ಗೊತ್ತಾಯ್ತು. ಅಜ್ಞಾನ ಏನು? ಆಯ್ತು, ಅಜ್ಞಾನ ಹೇಳ್ತೀನಿ. 5 ಥರದ ಅಜ್ಞಾನ ಇದೆ ಅಂದ್ರು. ಅಜ್ಞಾನ 5 ತರಹ ಇದೆ. ನಾವ್ಯಾಕೆ ಅಜ್ಞಾನದ ಬಗ್ಗೆ ತಗೊಳ್ಬೇಕು? ನಾವ್ಯಾಕೆ ಅಜ್ಞಾನದ ಬಗ್ಗೆ ತಗೊಳ್ಬೇಕು? ಅಜ್ಞಾನದ ಬಗ್ಗೆ ತಿಳ್ಕೊಂಡು ಅದರಿಂದ ಜಾಗರೂಕರಾಗಿರ್ಬೇಕಲ್ಲ. ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲಿಟ್ರೆ ಜಾರತ್ತೆ ಅಂತ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಜಾರಬಾರದು ಅಂತ ತಿಳ್ಕೊಳ್ಬೇಕು. ಆ ರೀತಿ ಅಜ್ಞಾನ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಈ ಅಜ್ಞಾನ ನಮ್ಮನ್ನು ಕಾಡಿಸಬಾರದಲ್ಲ, ಅದಕ್ಕಾಗಿ ತಿಳ್ಕೊಬೇಕು. ಯದಪಿ ಉಕ್ತಂ ಕತಿಪರವಾಣಿ ಭವಂತಿ ಇತಿ ಅತ್ರೋಚ್ಯತೆ ತಮಃ ಮೋಹಃ ಮಹಾಮೋಹಃ ತಾಮಿಸ್ರಃ ಅಂಧತಾಮಿಸ್ರಃ ಇತಿ. ನೋಡಪ್ಪ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ 5 ತರಹದ ಅಜ್ಞಾನ ಇದೆ. ಏನ್ರಿ ಹೀಗಂದ್ರೆ? ನೋಡಿ, ತಮ ಇತಿ ಅಜ್ಞಾನಮೇವ ಅಧಿಕುರುತೆ. ತಮಃ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರೋದು. ಮೋಹ ಇತಿ ಆಲಸ್ಯಮೇವ ಅಧಿಕುರುತೆ. ಮೋಹ ಅಂದ್ರೆ ಗೊತ್ತಿದೆ ನನಗೆ, ತಿಳಿದಿಲ್ಲ ಅಂತ ಅದ್ರ ತಿಳ್ಕೊಳ್ಳಿಕ್ಕೆ ಉದಾಸೀನ. ಬೆಳಗ್ಗೆ ಏಳಲಿಕ್ಕೆ ಉದಾಸೀನ. ಆಯ್ತಾ? ಅದನ್ನ ಮೋಹ ಅಂತಾರೆ. ಮೋಹ ಅಂದ್ರೆ ಮೋಹ ವೈಚಿತ್ಯ, ಅರಿವಿಲ್ಲದೆ ಇರೋದು ಅಂತಾನೆ ಅರ್ಥ. ಅರಿವಿಲ್ಲದೆ ಇರುವುದಕ್ಕಾಗಿ ಪ್ರಯತ್ನ ಪಡೋದು ಮೋಹವೇ. ನಾನಿದನ್ನು ತಿಳ್ಕೊಳ್ಳಲ್ಲ ಅಂತ. ನಾನು ತಿಳ್ಕೊಳ್ಳಲ್ಲ ಇದನ್ನ. ಹೀಗಿರುತ್ತೆ. ಇರಬಹುದು, ನೀವು 1000 ಹೇಳ್ಬಹುದ್ರಿ, ನಾನು ಇದನ್ನು ತಿಳ್ಕೊಳ್ಳಲ್ಲ. ಆಯ್ತಾ? ಇದು ಮೋಹ. ಇನ್ನು ಮಹಾಮೋಹ ಇತಿ ಕಾಮಮೇವ ಅಧಿಕೃತೆ. ಇದಕ್ಕೇನು ಕಾರಣ? ತಿಳ್ಕೊಳ್ಳಬಾರದು ಅನ್ನುವ ಕಾಮ. ನೀವು ಸತ್ಯ ಹೇಳಿದರೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ, ತಾಲೆಗೆ ಹಾಕೊಳ್ಳಲ್ಲ ಅಂತ. ನಾನು ಈ ಮೋಹದವ್ರನ್ನು ನೋಡಿದ್ದೀನಿ, ಮಹಾಮೋಹದವ್ರನ್ನು ನೋಡಿದ್ದೀನಿ. ಬಹಳ ಕ್ಲೋಸ್ಡ್ ಸರ್ಕಲ್ ಅಲ್ಲಿ. ಅಲ್ಲ, ಈಗ ಸ್ವಲ್ಪ ದೂರ ಆಗಿದ್ದಾರೆ ಅವರು, ಅದು ಬೇರೆ. ಆದ್ರೆ ಅದು ಬೇರೆ. ಆದರೆ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ, ನೀನು 1000 ಹೇಳ್ಬೋದಯ್ಯ, ನಾವು ಕೇಳಲ್ಲ. ಹೌದು, ಶಾಸ್ತ್ರವನ್ನು ಓದಬೇಕು. ನಾನು ಒಬ್ಬರು ಪಂಡಿತರ ಬಗ್ಗೆ ಹೇಳಬೇಕು ನಿಮಗೆ. ಹೌದು, ಓದಬೇಕು, ಉಪನ್ಯಾಸ ಬರಲಿ, ಓದ್ತೀನಿ. ಈ ತರಹದವರಿದ್ರೆ ಏನ್ರಿ ಅರ್ಥ ಇದಕ್ಕೆ? ಇದಲ್ವಾ ಮಹಾಮೋಹ ಮತ್ತೆ ಮೋಹ ಅಂತನ್ನೋದು. ನನಗೆ ಕೂತು ಓದ್ಲಿಕ್ಕಾಗಲ್ಲ, ಅದು ಆಲಸ್ಯ, ಮೋಹ. ನನಗೆ ಕೂತು ಓದ್ಲಿಕ್ಕಾಗಲ್ಲ ಕಣ್ರೆ, ಯಾರಾದರೂ ಉಪನ್ಯಾಸ ಕೇಳಲಿ, ನಾನು ಓದ್ತೀನಿ. ಇದು ಮೋಹ ಮಹಾಮೋಹಗಳು ಇದ್ದಾರೆ. ಹೀಗಿದ್ದವರಿದ್ದಾರೆ, ನಾನು ನೋಡಿದ್ದೀನಿ. ಅಲ್ಲಪ್ಪ, ಹಾಗಲ್ಲ ಬದುಕೋದು. ಮಹಾಮೋಹ ಇತಿ ಕಾಮಮೇವಾಧಿಕೃತೆ ಕಸ್ಮಾನ್ ಮಹತಾಮಪ್ಯತ್ರ ದೇವದಾನವ ಮಹರ್ಷೀಣಾಂ ಮಹಾಮೋಹೋ ಭವತಿ ಇತಿ. ಇದಿರೋದ್ರಿಂದಲೇನೆ ದೇವತೆಗಳಿಗೆ, ದಾನವರಿಗೆ, ಮಹರ್ಷಿಗಳಿಗೆ ಕೆಲವೊಮ್ಮೆ ಮಹಾಮೋಹ ಬರುತ್ತೆ. ಕಾಮ. ಆ ಕಾಮವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಅವರೇನ್ ಮಾಡ್ತಾರೆ? ಬೇರೆಯದನ್ನ ಉಪಯೋಗಿಸ್ಕೊಳ್ತಾರೆ. ತಾಮಿಶ್ರ ಇತಿ ಕ್ರೋಧಮೇವಾಧಿಕ್ರಿಯತೆ. ಇವು 3 ಆದ್ರೂ ಪರವಾಗಿಲ್ಲ, ಯಾವುದೋ ಗುಣದ ಆವೇಶದಿಂದ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಇರಲ್ಲ. ಯಾಕೆಂದ್ರೆ ಇವು 3
ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಹಂತದಲ್ಲಿ ಅಥವಾ 15 ದಿವಸಕ್ಕೊಮ್ಮೆ 12 ದಿವಸಕ್ಕೊಮ್ಮೆ ಕಾಡತ್ತೆ. ಇವಾಗ ಒಳ್ಳೆ ಅನಧ್ಯಾಯ ಬಂದಾಗ ಏನು ಬೇಡಪ್ಪ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಮನಸ್ಸು ಬೇಸರ ಆದಾಗ ಸಾಕು ಇಷ್ಟು ಮತ್ತೆ ನೋಡ್ಕೊಳ್ಳುವ ಅಂತ ಅನ್ಸುತ್ತೆ. ಅದೆಲ್ಲ ಸಹಜ. ಮೋಹ ಯಾವತ್ತಾರೊಮ್ಮೆ ಹೋಗುತ್ತೆ. ಆಯ್ತಾ? ಇನ್ನು ಮಹಾಮೋಹ, ತಮಃ, ಅದು ಗುಣಗಳ ವೇರಿ ಮನಸ್ಸಿನಲ್ಲಿ ಆಗ್ತಿದ್ದ ಹಾಗೆ ಅದು ತಿರುಗ್ತಾ ಇರುತ್ತೆ. ಇನ್ನು ತಾಮಿಸ್ರ ಅಂತ ಇರುತ್ತೆ, ಅದು ಮಾತ್ರ ಬರಲೇಬಾರದು. ಜ್ಞಾನ ಅಂದ್ರೆ ಸಿಟ್ಟು. ಈ ಜನ್ಮದಲ್ಲಿ ತಮಸ್ಸು ಇತ್ತು, ಮೋಹ ಇತ್ತು, ಮಹಾಮೋಹ ಇತ್ತು ಅಂದ್ರೆ ಮುಂದಿನ ಜನ್ಮದಲ್ಲಿ ಹೋಗುವ ಸಾಧ್ಯತೆಗಳಿರುತ್ತೆ. ಆದ್ರೆ ಇರತ್ತೆ, ಕೆಲವೊಮ್ಮೆ ಇರುತ್ತೆ. ಆದ್ರೆ ತಾಮಿಸ್ರ ಅಂದ್ರೆ ಜ್ಞಾನ ಅಂದ್ರೆ ಸಿಟ್ಟು. ಜ್ಞಾನಿಗಳನ್ನು ಕಂಡ್ರೆ ಸಿಟ್ಟು. ಯಾರಾದ್ರೊಬ್ರು ಹೇಳಿದರೆ ನಮಗಾಗಲ್ಲ ರೇ, ನಾವು ಅವ್ರನ್ನ ಒಪ್ಪಲ್ಲ ಅಂತಾರೆ. ಅದನ್ನು ವಿಮರ್ಶೆ ಮಾಡಿ ತಿಳಿದುಕೊಳ್ಳುವ ಒಂದು ಮನೋಭಾವ ಇರಲ್ಲ. ಅಷ್ಟೇ ಅಲ್ಲ, ಮನೋಭಾವ ಇಲ್ಲದೆ ಹೋದ್ರೆ ಬಿಡಿ, ಜ್ಞಾನಿಗಳ ಮೇಲೆ ಪ್ರತ್ಯೇಕವಾದ ಸಿಟ್ಟು ಇರುತ್ತೆ. ಯಾಕೋ ಸುಮ್ಮನೆ ನಾವು ಪರಿಸರದಿಂದ ಬಂದದ್ದು ಅಲ್ಲ, ಸಹಜವಾಗಿ ಜ್ಞಾನಿಗಳ ಮೇಲೆ ಸಿಟ್ಟಿರುತ್ತೆ. ಹೀಗಾಗಿ ಅವರು ದಾಳಿ ಮಾಡ್ತಾ ಇರ್ತಾರೆ. ಅಸುರರು ದೇವತೆಗಳಿಂದ ವರವನ್ನು ಪಡೆದು, ಅಂದರೆ ಬ್ರಹ್ಮದೇವರಿಂದ ರುದ್ರದೇವರಿಂದ ವರವನ್ನು ಪಡೆದು, ಅಥವಾ ತಮಗಿಷ್ಟವಾದ ಸ್ಕಂದನಿಂದಲೋ ಏನೋ ವರವನ್ನು ಪಡೆದು ದಾಳಿ ಮಾಡ್ತಾರೆ. ಅವ್ರ ಬಗೆಗೇನೇ ಹೇಳಿದ್ದು. ಈಶಾವಾಸ್ಯೋಪನಿಷತ್ತಿನಲ್ಲಿ ಆ ಅಸುರರು ಮನುವಿನ ಮೇಲೆ ದಾಳಿ ಮಾಡ್ತಾರೆ, ಸ್ವಯಂಭುವ ಮನುವಿನ ಮೇಲೆ. ಯಾಕೆ ಅಂದ್ರೆ ಜ್ಞಾನಿಗಳ ಮೇಲೆ ಸಿಟ್ಟು ಅವರಿಗೆ. ಗೊತ್ತಾಯ್ತಾ? ಬ್ರಹ್ಮದ್ವೇಷ ಅನ್ನೋದು ಜ್ಞಾನದ ಮೇಲಿನ ಸಿಟ್ಟಿನಿಂದ ಬರುತ್ತೆ. ಇದು ತಾಮಿಸ್ರ. ಇನ್ನೊಂದು ಲೆವೆಲ್ ಇದೆ, ಅಂಧತಾಮಿಸ್ರ. ವಿಷಾದಮೇವಾಧಿಕುರುತೆ. ಅಂಧತಾಮಿಸ್ರ ಅಂತಂದ್ರೆ ವಿಪರೀತ ಜ್ಞಾನದಲ್ಲಿ ಆಗ್ರಹ. ತಪ್ಪಾದ್ರೂ ಅದು ಸರಿ ಅಂತಾರೆ. ಆ ತರಹದ ಮಹಾಮೋಹ ಇರುತ್ತೆ. ನಾವು ಅದನ್ನು ನೋಡ್ತೇವೆ. ಅದರಿಂದ ಏನು? ವಿಷಾದಕ್ಕೆ ಅದು ದಾರಿ, ದುಃಖಕ್ಕೆ ದಾರಿ. ಬಹಳ ಗಂಭೀರ ಆಯ್ತಲ್ಲ. ಒಂದು ತಮಾಷೆ ಹೇಳಲ. ಯಾರೋ ಒಬ್ಬ ಪರೀಕ್ಷೆಯಲ್ಲಿ ಭಾರತದ ರಾಜಧಾನಿ ಯಾವುದು ಅಂದ್ರೆ ಬೆಂಗಳೂರು ಅಂತ ಬರೆದು ಬಿಟ್ಟಿದ್ದಂತೆ. ಮಾರನೇ ದಿವಸ ದೇವರ ಹತ್ರ ಬೇಡ್ಕೊಂಡು ಕೂತಿದ್ದ ಅವನು. ಭಾರತದ ರಾಜಧಾನಿ ಯಾವುದು? ದೆಹಲಿ. ಅಯ್ಯೋ, ನಾನು ಬೆಂಗಳೂರು ಅಂತ ಬರೆದು ಬಿಟ್ಟಿದ್ದೀನಿ. ಓ ದೇವರೇ, ಬೆಂಗಳೂರನ್ನೇ ರಾಜಧಾನಿಯಾಗಿ ಮಾಡು ಭಾರತದ್ದು, ಯಾಕೆ ನಾನು ಬರೆದು ಬಿಟ್ಟಿದ್ದೀನಿ. ಇದಕ್ಕೆ ಸಿಮಿಲರ್ ಆಗಿ ಇರುತ್ತೆ ಅಂಧತಾಮಿಸ್ರ ಅಂದ್ರೆ. ಅದಾಗಲಿಲ್ಲ ಅಂತ ದುಃಖ ಬೇರೆ. ಇದು ಅಂಧತಾಮಿಸ್ರ. ಇದಕ್ಕೆ ಸಿಮಿಲರ್. ನಾನು ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ದು. ಇದಕ್ಕೆ ಸಿಮಿಲರ್ ಆಗಿ ಇರುತ್ತೆ. ಜರಾಸಂಧನಿಗಿತ್ತಲ್ಲ ಹಾಗೆ. ನನಗೆ ಗೊತ್ತು, ಶಿವನು ವಿಷ್ಣುವಿನ ಪರವಾಗಿಯೇ ಇದ್ದಾನೆ. ಆದರೆ ನಾನು ಶಿವನನ್ನು ಆರಾಧಿಸಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ಶತಪ್ರಯತ್ನ ಪಡ್ತೇನೆ ಅಂತ ಕಡೆಯವರೆಗೂ ತಪಸ್ ಮಾಡ್ತಾನೆ ಇದ್ದ. ಅವರು ಸತ್ರು, ಜರಾಸಂಧ ಸತ್ತ, ಸಾಲ್ವ ಸತ್ತ, ಕಡೆಗೆ ಏಕಲವ್ಯ ಪೌಂಡ್ರಕ ಸತ್ತ ಮೇಲೆ ಏಕಲವ್ಯ ಹೋಗಿ ತಪಸ್ಸು ಮಾಡಿದ ಶಿವನನ್ನ ಕುರಿತು. ಯಾಕೆ? ಕೃಷ್ಣನನ್ನ ಕೊಲ್ಲಬೇಕು. ಗೊತ್ತಿರಲಿಲ್ಲ ಅವನಿಗೆ.
ಶಿವನ ವರವನ್ನು ಪಡೆದ, ಶಿವನಿಗಾಗಿ ನರಮೇಧವನ್ನ ಮಾಡಲಿಕ್ಕೆ ಹೊರಟ. ಅದಕ್ಕಾಗಿಯೇ 22,000 ಜನ ರಾಜರನ್ನ ತಂದು ಗಿರಿವ್ರಜದಲ್ಲಿ ಇಟ್ಟಿದ್ದ. ಯಾಕೆ? ಅವರಿಂದ ಯಾಗ ಮಾಡಬೇಕು, ನರಮೇಧ ಮಾಡಬೇಕು, ಅಂದ್ರೆ ಮನುಷ್ಯರನ್ನು ಕೊಲ್ಲಬೇಕು, ರಾಜರನ್ನ. ಅದು ಅವೈದಿಕ ಯಾಗ. ಆಗ ಭೀಮಸೇನನ ಮೂಲಕ ದೇವರು ಕೊಲ್ಲಿಸಿದ. ಅವಾಗ ಶಿಶುಪಾಲ ಅವರೆಲ್ಲ ಏನು ಮಾಡಲಿಕ್ಕಾಗಲಿಲ್ಲ. ಸಭೆಯಲ್ಲಿ ಶಿಶುಪಾಲ ಸತ್ತ. ಅದಾದ ಮೇಲೆ ಸಾಲ್ವ ದ್ವಾರಕಾಪಟ್ಟಣಕ್ಕೆ ದಾಳಿ ಮಾಡಿ ಸತ್ತ. ಆಗಲೇ ದ್ಯೂತ ಆಗಿದ್ದು. ಪಾಂಡವರು ಕಾಡಿಗೆ ಹೋದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಪೌಂಡ್ರಕ ವಾಸುದೇವ ಬಂದ. ಪೌಂಡ್ರಕ ವಾಸುದೇವನು ಸತ್ತ. ಏಕಲವ್ಯ ಮತ್ತೆ ಪೌಂಡ್ರಕ ವಾಸುದೇವನ ಸೋದರಳಿಯ ಒಬ್ಬ ಇದ್ದ, ಸುದಕ್ಷಿಣ ಅಂತ, ಅವನು ಸತ್ತ. ಕೃಷ್ಣನ ಮೇಲೇನೆ ಮಾಟ ಪ್ರಯೋಗ ಮಾಡಿದ ಅವನು ಸತ್ತ. ಇದನ್ನೆಲ್ಲ ನೋಡಿಯೂ ಕೂಡ ಏಕಲವ್ಯನಿಗೇನು ಬುದ್ಧಿನ ಬಂತು? ಬಂತೇನ್ರಿ ಬುದ್ಧಿ ಅವನಿಗೆ? ಮತ್ತೆ ಶಿವನ ವರ ಪಡೆದು ಕೊಲ್ಲಬೇಕು ಅಂತ. ಕಡೆಗೆ ಏಕಲವ್ಯನೂ ಸತ್ತ. ಬಂತ ಬುದ್ಧಿ ದುರ್ಯೋಧನನಿಗೆ? ಹೀಗಾಗಿ ಇದು ಅಂಧತಾಮಿಸ್ರ. ಹೀಗಾಗಿ ಅಜ್ಞಾನ 5 ಬಗೆಯಲ್ಲಿದೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ವಿಷಾದಶ್ಚ ಮೃತ್ಯು ಸಚ ಅಪ್ರತಿಬುದ್ಧಸ್ಯ ಭವತಿ. ಇದು ಯಾರಿಗೆ ಆಗತ್ತೆ? ಇದು ವಿಷಾದ, ಅಪ್ರತಿಬುದ್ಧ. ಯಾರು ಯಾವತ್ತೂ ಎಚ್ಚರಗೊಳ್ಳೋದಿಲ್ವೋ ಅವನಿಗಾಗತ್ತೆ. ಕಸ್ಮಾತ್ ಯತ್ ಸತ್ವಸ್ಥೋಹಮಿತಿ ಪಶ್ಯನ್ ಮೋಹಾತ್ ಸತ್ವ ವಿನಾಚೆ ನಿತ್ಯಸ್ಯ ಕ್ಷೇತ್ರಜ್ಞಸ್ಯ ವಿನಾಶಮನುಪಶ್ಯತಿ. ಏನ್ ಮಾಡೋದು? ಇಷ್ಟಿದ್ರು ಯಾಕಾಗಿ ಅವರು ಈ ರೀತಿ? ಈಗ ಗೀತೆಯಲ್ಲಿ ಒಂದು ಕಡೆ ಬರುತ್ತೆ, ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್. ಇಷ್ಟೆಲ್ಲ ಇದ್ರು ಯಾಕಪ್ಪ ನಿನ್ನನ್ನು ಗೌರವಿಸುವುದಿಲ್ಲ? ಇದ್ದ ಹಾಗೆ ಇಲ್ಲಿ ಯಾಕಪ್ಪ ಅವರಿಗೆ ಗೊತ್ತಾಗೋದಿಲ್ಲ? ಯತ್ ತ್ರೈಕಾಲ್ಯಂ ಅಂಧತಾಮಿತ್ರಂ ವಿಷಾದಮೇವ ರುಚ್ಛತಿ ಅಹಂ ಮರಿಷ್ಯಾಮಿ ಅಹಂ ಮರ್ತ್ಯಃ ಅನಿತ್ಯತ್ವಾತ್ ಅಜ್ಞಾನತ್ವಾಚ್ಚ ಮರಣ ಜನನತ್ವೇ ಸ್ವಶರೀರ ಸಂಗೀತೆ ಚ ಅಭಿಶ್ವಜತೆ. ಅವನು ದೇಹವೇ ನಾನು ಅಂತ ಹೇಳಿ ಭ್ರಮಿಸಿ ಕಡೆಗೊಮ್ಮೆ ಇಲ್ಲವಾಗುತ್ತಾನೆ. ಅಹಂ ತವ ಮಮತ್ವಂ ಮಾತಾ ಮಮ ಮಾತುರಹಂ ಪುತ್ರಃ ಮಮ ಪಿತುಃ ಇತ್ಯೇವಮಾದಿಚು ಸ್ನೇಹಾಯತನೇಚು ಅಭಿಧತ್ತೆ. ನಾನು ನನ್ನ ತಾಯಿಯಿಂದ ಹುಟ್ಟಿದ್ದು ನಾನು ದೇಹ ಅಂತ ಅಂದುಕೊಳ್ಳೋಲ್ಲ. ಬೆಳೆದ ಮೇಲೂ ಕೂಡ ಬೆಳೀತಾ ಇದ್ದಾಗ ಗೊತ್ತಾಗಬೇಕು. ಈ ಆತ್ಮ ಶಬ್ದ ಅಂತನ್ನೋದು ಬೆಳವಣಿಗೆಗೆ ಅನುಗುಣವಾದ ಅರ್ಥವನ್ನು ಕೊಡುತ್ತೆ. ಮಕ್ಕಳಿಗೆ ಆತ್ಮ ಅಂದರೆ ದೇಹ, ಸ್ವಲ್ಪ ಬೆಳೆದ ಮೇಲೆ ಆತ್ಮ ಅಂದರೆ ಮನಸ್ಸು, ಸ್ವಲ್ಪ ಮಾಗಿದ ಮೇಲೆ ಆತ್ಮ ಅಂತ ಹೇಳಿದ್ರೆ ಜೀವ, ಇನ್ನೂ ಆಮೇಲೆ ಹೋದ್ರೆ ಆತ್ಮ ಅಂತಂದ್ರೆ ದೇವರು. ಜೀವನೊಬ್ಬನ ಬೆಳವಣಿಗೆಗೆ ತಕ್ಕಂತೆ ಆತ್ಮ ಶಬ್ದದ ಅರ್ಥ ಹೀಗೆ ಬೆಳೀತಾ ಬೆಳೀತಾ ಹೋಗುತ್ತೆ. ಇದು ಅವನಿಗೆ ಗೊತ್ತಾಗೋದಿಲ್ಲ. ಸತತಂ ದುಃಖಾನುದ್ವಂದ್ವ ತಾಸು ತಾಸು ಯೋನ್ಯವಸ್ಥಾಸು ಅಭಿನಿವಿಶ್ಯಮಾಣಃ ಮಮ ಸುಖ ದುಃಖಮಿತ್ಯೇವಮಾದಿಭಿಃ ಸರ್ವದ್ವಂದ್ವೈಃ ಅಭ್ಯಾಹತಃ ಅಹಂಕಾರ ಸ್ಪೃಷ್ಟಃ ಮಾತ್ಸರ್ಯ ಕಾಮ
ಕ್ರೋಧ ಲೋಭ ಮೋಹ ಮಾನ ದರ್ಪ ಮದಾವಿಷ್ಟ ತೃಷ್ಣಾರ್ಥಶ್ಚ ಇಂದ್ರಿಯಾನುಕೂಲತಃ ಕೃತ್ವಾ ಅನಿಯತಮಾನಸಃ ಶುಭಾಶುಭಮೇವ ಕರ್ಮ ಸ್ಥಾವರ ನಿರಯ ತಿರ್ಯಗ್ಯೋನಿಚು ಅವಪದ್ಯತೆ. ವರ್ಷ ಕೋಟಿ ಶತಾನಿ ಅನಂತಾನಿ ಏಕಃ ಅನವಬೋಧಾತ್. ಜೀವನೊಬ್ಬ ಸಾವಿರಾರು ವರ್ಷ ಕೋಟಿ ದುಃಖದಲ್ಲಿ ಇದ್ರೆ ಅದಕ್ಕೆ ಕಾರಣವೇ ಈ ತಮಸ್ಸು. ಏವಂ ಹಿ ಆಹುಹು ಪರವಾಣಿ ಪರವಾಣಿ ಘೋರಾಣಿ ಯೋ ವಿದ್ವಾನ್ ಅವಪದ್ಯತೆ ಬದ್ಧತೆ ಮೃತ್ಯುಪಾಶೈಶ್ಚ ಹರ್ಷ ಶೋಕ ಸಮನ್ವಿತಃ. ಹೀಗೆ ಅಜ್ಞಾನದ ಬಗ್ಗೆನೇ ಅಜ್ಞಾನ ಇದ್ರೆ ಬಂಧನಕ್ಕೊಳಗಾಗ್ತಾನೆ. ಬುದ್ಧ್ಯಮಾನೋ ಹ್ಯದೀನಾತ್ಮ ವಿದಿತಾರ್ಥಸ್ತು ತತ್ವತಃ ವಿಮುಚ್ಯತೆ ಮೃತ್ಯುಪಾಶೈ ವಿದ್ಯೆಯ ಗತ ನಿಶ್ಚಯ. ಅಜ್ಞಾನದ ಬಗ್ಗೆ ಜ್ಞಾನ ಇದ್ರೆ, ಜ್ಞಾನದ ಕಡೆಗೆ ಸಾಗುತ್ತಾ ಇದ್ರೆ ಮೃತ್ಯುಪಾಶದಿಂದ ಬಿಡುಗಡೆಗೊಳ್ಳುತ್ತಾನೆ. ವಿದ್ಯೆಯ ಕಡೆಗೆ ಸಾಗಿ ನಿಶ್ಚಯವನ್ನ ಪಡೆಯುತ್ತಾನೆ. ಯದ್ಯಪ್ಯುಕ್ತಂ ಕತಿಸ್ರೋತಾಂಸಿ ಭವಂತಿ ಇತಿ. ಆಮೇಲೆ ನೀನು ಕೇಳಿದೆ, ಓ ಆಸುರಿಯೇ, ಈ ದೇಹದಲ್ಲಿರುವ ಸ್ರೋತಸ್, ಸ್ರೋತಸ್ ಅನ್ನೋದಕ್ಕೆ 2-3 ಅರ್ಥ ಇದೆ. ತೂತು ಅಂತ ಒಂದು ಅರ್ಥ ಇದೆ, ಹೊರಬರುವ ಜಾಗ ಅಂತ ಒಂದು ಅರ್ಥ ಇದೆ. ಆಯ್ತಾ? ಆಮೇಲೆ ಮೂಲ ಅಂತ ಒಂದು ಅರ್ಥ ಇದೆ. ಇಷ್ಟು ಅರ್ಥಗಳಿವೆ ಇದಕ್ಕೆ. ಇದರಲ್ಲಿ ನಾನು ಹೇಳ್ತೇನೆ ಕೇಳು. ಯಾಕೆ ಅಂದ್ರೆ ಸ್ರೋತಸ್ಸನ್ನು ತಿಳಿಯಬೇಕು. ಪಂಚವಿಂಶ ಇದೆಲ್ಲ ನಮಗೆ ಇರುವಂಥದ್ದು ಸ್ರೋತಸ್ಸಿನ ಬಗ್ಗೆ. ಈ ಸ್ರೋತಸ್ಸಿನ ಬಗ್ಗೆ ನೀನು ಕೇಳಿದಿ, ನಾನು ಹೇಳ್ತೇನೆ ಅಂತ. ಏಕೆಂದರೆ ಈ ಸ್ರೋತಸ್ಸಿನ ಚಿಂತನೆ ಇದೆಯಲ್ಲ, ಅದನ್ನ ನಾವು ತಿಳಿಯಲೇಬೇಕು. ಇಲ್ಲಿ ಅನೇಕ ಸಂಗತಿಗಳನ್ನು ಸ್ರೋತಸ್ಸಿನ ಬಗ್ಗೆ ನಿರೂಪಣೆ ಮಾಡ್ತಾರೆ. ನಮಗೆ ಇದನ್ನ ಗಾಢವಾಗಿ ತಿಳಿಯಲೇಬೇಕಿದೆ. ಸ್ಥೂಲವಾಗಿ ಹೇಳ್ತಾರೆ, ಏಕೆಂದರೆ ಈ ಸ್ರೋತಸ್ಸನ್ನೇ ಬೇರೆ ಬೇರೆ ತರಹ ಹೇಳ್ತಾರೆ. 5 ಅಂತಾರೆ, 9 ಅಂತಾರೆ, ಆಯ್ತಾ, 11 ಅಂತಾರೆ, ಬೇರೆ ಬೇರೆ ತರಹದ ಸ್ರೋತಸ್ಸನ್ನ ಹೇಳುತ್ತಾರೆ. ಸ್ಥೂಲವಾಗಿ ಪಂಚಸ್ರೋತಾಂಸಿ ಭವಂತಿ, 5 ತರಹದ ಸೋರುವ ಜಾಗಗಳುಂಟು. ಸ್ರೋತಸ್ಸು ಅಂದ್ರೆ ಬೆಳವಣಿಗೆ ಅಂತ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಕೆಳಗಡೆಗೆ ಸಾಗುವುದು, ಮೇಲ್ಗಡೆಗೆ ಸಾಗುವುದು, ಮುಖ್ಯವಾಗಿ ಸಾಗುವುದು, ಅಡ್ಡಡ್ಡವಾಗಿ ಸಾಗುವುದು ಅಂತ ಒಂದರ್ಥ ಸ್ರೋತಸ್ ಅಂದ್ರೆ. ಇದ್ಯಾವುದನ್ನು ಗೊತ್ತಾ ಹೇಳ್ತಾ ಇರೋದು? ಕರ್ಮಯೋನಿಗಳು. ಮುಖ್ಯ ಸ್ರೋತಃ ಅಂತಂದ್ರೆ ಜೀವನೊಬ್ಬ ಎತ್ತರಕ್ಕೆ ಬೆಳೆಯುವ ದಾರಿ. ತಿರ್ಯಕ್ ಸ್ರೋತಸಃ ಅಂತಂದ್ರೆ ಪ್ರಾಣಿಗಳು ಅಡ್ಡಡ್ಡ ಬೆಳೀತಾವೆ. ಊರ್ಧ್ವ ಸ್ರೋತಃ ಅಂತ ಹೇಳಿದ್ರೆ ಮರಗಳು. ಅರ್ವಾಕ್ ಸ್ರೋತಃ ಅಂದ್ರೆ ಮನುಷ್ಯರು. ಅನುಗ್ರಹ ಸ್ರೋತಃ ಅಂತಂದ್ರೆ
ಕೆಳಗಡೆ ಇರುವವರು ಕ್ರಮೇಣ ಮೇಲ್ಗಡೆ ಬರೋದು. ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮುಖ್ಯ ಸ್ರೋತ ಅಂತ ಹೇಳಿದ್ರೆ ದೇವತೆಗಳು. ದೇವತೆಗಳು ಏನಿದ್ದಾರೆ ಅವರದ್ದು ಅತ್ಯಂತ ಇಂಪಾರ್ಟೆಂಟ್, ಅವರ ನಡೆ, ಅವರ ಗತಿ ಎಲ್ಲ, ಇವರು ಮುಖ್ಯ ಸ್ರೋತರು. ತಿರ್ಯಕ್ ಸ್ರೋತ ಅಂತಂದ್ರೆ ಪ್ರಾಣಿಗಳು, ಅವುಗಳು ಅಡ್ಡಡ್ಡ ಬೆಳೀತವೆ. ಊರ್ಧ್ವ ಸ್ರೋತ, ಅರ್ವಾಕ್ ಸ್ರೋತ ಅಂದ್ರೆ ಮನುಷ್ಯರು. ಯಾಕೆಂದ್ರೆ ಸಾಧನ ಶರೀರದಲ್ಲಿ ಅಂತಿಮ ಅಂದ್ರೆ ಮನುಷ್ಯ ಶರೀರ. ಸಾಧನ ಶರೀರದಲ್ಲಿ, ಏಕೆಂದ್ರೆ ಇಲ್ಲಿ ಮಾತ್ರ ಪೂರ್ತಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ತಿಳ್ಕೊಳ್ಬಹುದು ಬೇರೆ ಯೋನಿಯಲ್ಲಿ ಇರುವವರು, ಆದರೆ ಅವಕಾಶಗಳು ಬಹಳ ಕಡಿಮೆ. ಇವಾಗ ಜಡಭರತ ಜಿಂಕೆಯಾಗಿದ್ದಾಗ ಅವನಿಗೆ ಅರಿವಿತ್ತು, ಹೌದಾ? ಜಡಭರತ ಜಿಂಕೆಯಾಗಿದ್ದಾಗ ಅರಿವಿತ್ತು. ಆಮೇಲೆ ಇವ್ರದ್ರಲ್ಲಿ ಹರಿವಂಶದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದನ್ನ ಇವತ್ತು ಶ್ರಾದ್ದದಲ್ಲಿ ಹೇಳ್ತಾರೆ. ಸಪ್ತವ್ಯಾಧಾಚಾರಣೇಚು ಮೃಗಾ ಕಾಲಂಜರೇ ಗಿರೌ ಅಂತ ಒಂದು ಶ್ಲೋಕ ಇದೆ. ಸಪ್ತವ್ಯಾಧಾ ದಶಾರಣೇಶು, ದಶಾರಣ ದೇಶದಲ್ಲಿ 7 ಜನ ವ್ಯಾಧರಾಗಿ ಒಬ್ಬರು ಹುಟ್ಟಿದ್ರು. ಮುನಿಕುಮಾರರವರು ತಂದೆ ತಾಯಿಗಳನ್ನು ಆರಾಧನೆ ಮಾಡಿ ಅದರಿಂದ ಜಾತಿಸ್ಮರರಾಗಿ ಮುಂದಿನ ಜನ್ಮಗಳನ್ನು ತಳೆದ್ರು. ಮೃಗಾ ಕಾಲಂಜರೇ ಗಿರವು, ಆಮೇಲೆ ಜಿಂಕೆ ಆದರು. ಚಕ್ರವಾಕಾಹ ಸರಿದ್ವೀಪೆ, ಆಮೇಲೆ ಚಕ್ರವಾಕ ಪಕ್ಷಿಗಳಾದರು. ಹಂಸ ಸರಸಿ ಮಾನಸಾಹ, ಮಾನಸ ಸರೋವರದಲ್ಲಿ ಹಂಸರಾದರು. ಆಮೇಲೆ 4 ಜನ ಬ್ರಾಹ್ಮಣರಾದರು, 3 ಜನ ಕ್ಷತ್ರಿಯರಾದರು. ಹೀಗೆ ಆ 7 ಜನ ಎತ್ತರಕ್ಕೆ ಏರಿದರು. ಆಯ್ತಾ? ಅದರಿಂದಾಗಿ ಇವ್ರದೆಲ್ಲ ಊರ್ಧ್ವ ಅನುಗ್ರಹ ಸ್ರೋತಸ್ಕರು. ಊರ್ಧ್ವ ಸ್ರೋತಸರು ಅಂದ್ರೆ ಮರಗಳು ಬೆಳೀತಾ ಇರ್ತವೆ. ಮನುಷ್ಯ ಅರ್ವಾಕ್ ಸ್ರೋತಸ್ ಯಾಕೆ ಅಂದ್ರೆ ಮೇಲ್ಗಡೆ ಹೋದವನು ಕೆಳಗಡೆನೆ ಬೀಳೋದು. ಸಾಧನ ಶರೀರದಲ್ಲಿ ಅಂತಿಮ ನಮ್ಮ ದೊಡ್ಡ ಹದಮಾರ ಸ್ವಾಮಿಗಳು ಅಂದ್ರೆ ಈಗಿನ ದೊಡ್ಡ ಹದಮಾರ ಸ್ವಾಮಿಗಳು, ವಿಶ್ವಪ್ರಿಯ ತೀರ್ಥರು, ಒಂದು ಬಹಳ ಚಂದದ ಉದಾಹರಣೆ ಅವರು ಕೊಡೋದು. ಬೆಟ್ಟದ ಮೇಲ್ಗಡೆ ಹೋಗೋದು ಯಾಕೆ? ಕೆಳಗಡೆ ನೋಡೋದಕ್ಕೆ ಅಂತ. ಹಾಗೆ ಮೇಲ್ಗಡೆ ಹೋಗೋದು ಯಾಕೆ ಅಂದ್ರೆ ಕೆಳಗಡೆ ನೋಡೋದಕ್ಕೆ ಅಂತ. ಅದು ಪುರಾಣದಲ್ಲಿ ಪ್ರತಿಪಾದ್ಯ. ಅರ್ವಾಕ್ ಸ್ರೋತಸಯೇ ವೈತೆ ಅಂತ ಭಾಗವತದಲ್ಲಿ ಅರ್ವಾಕ್ ಸ್ರೋತಸ್ತು ನಮಃ, ಅರ್ವಾಕ್ ಸ್ರೋತಸ್ತು ನಮಃ 9ನೆಯದ್ದೇನಿದೆ, ಅರ್ವಾಕ್ ಸ್ರೋತಸಃ ದುಃಖೇತ ಸುಖಮಾನಿನಃ, ದುಃಖವನ್ನು ಸುಖ ಎಂದು ಭ್ರಮಿಸಿದವರು. ಅದರಿಂದಾಗಿ ಇಲ್ಲಿಯೂ ಅರ್ವಾಕ್ ಸ್ರೋತಸಃ ಅಂದ್ರೆ ಅವರೇ. ಇನ್ನು ಅನುಗ್ರಹ ಸ್ರೋತಸಃ, ದೇವರ ಒಂದು ಅನುಗ್ರಹದಿಂದ ಮೇಲ್ಗಡೆ ಬೆಳಿತಾನೇ ಇರೋರು ದೇವತೆಗಳು. ಹೀಗೆ 5 ತರಹದ ಬೆಳವಣಿಗೆ ಇರುವ ಜೀವಾತ್ಮರಿದ್ದಾರೆ. ಇದು ಇಂದ್ರಿಯಗಳಿಗೂ ಅನ್ವಯ, ಬುದ್ಧಿಗೂ ಅನ್ವಯ. ಯದಪ್ಯುಕ್ತಂ ಕತಿ ಕರ್ಮಯೋನಯೋ ಭವಂತಿ ಇತಿ. ಅಲ್ಲ, ಕರ್ಮಯೋನಿಗಳು ಯಾವ ರೀತಿ ಅದನ್ನ ಹೇಳಿ. ಯಾವ ಯಾವ ಕರ್ಮದಿಂದ ಏನೇನು ಹುಟ್ಟುತ್ತಾರೆ
ನಮ್ಮ ಮುಂದಿನ ಜನ್ಮಕ್ಕೆ ಕಾರಣವಾದದ್ದು ಏನು ಮುಖ್ಯವಾಗಿ? ನಾವೀಗ ಸಾಯ್ತೇವೆ ಅಂತ ಗೊತ್ತಲ್ಲ, ಯಾರು? ಅದರ ಬಗ್ಗೆ ನಾಳೆ ಹೇಳ್ತಾರೆ. ಸಾಕು. ಕೃಷ್ಣಾರ್ಪಣಮಸ್ತು.